ಇದ್ದೀರಿ. ಉದಾಹರಣೆಗೆ ಬಿಹಾರದ ಉದಾಹರಣೆ ಕೊಡ್ತಾರೆ. ಅವರು 63 ಲಕ್ಷ ಮತದಾರ ತೆಗೆದು ಹಾಕಿದ್ರಿ, ಗದ್ದಲ ಮಾಡಿದಿರಿ, ಏನೇನು ಮಾಡ್ತಾಯಿದ್ರಿ, ಹಿಂದಿನ ಇದೇ ಮಾಡ್ತಾಯಿದ್ದೀರಿ. ಇದು ಬೇಡಪ್ಪ ನಮಗೆ. ಅವ್ರ ಬೇಡಿಕೆ ಒಂದು EVM ಜೊತೆಗೆ VVPAT ಕೂಡಿಸ್ರಿ. ಮತ್ತು ಮತದಾರ ಪಟ್ಟಿ ಏನಂದ್ರೆ ಇದು ವಿನಮ್ಯ ಏನಪ್ಪ ಅಂದ್ರೆ ಇದು ಪರಿಷ್ಕರಣೆ ಆಗೋದಷ್ಟೇ ಅಲ್ಲ, ಅದು ಹಿಂದಿದ್ದಂಥದ್ದು ಏನು ನೀವು ಚೇಂಜ್ ಮಾಡಿದಿರಿ ತೋರಿಸ್ರಿ. ಅದಕ್ಕಿಂತ ಮುಖ್ಯವಾಗಿ ವೋಟ್ ಹಾಕೋ ಸಂದರ್ಭದಲ್ಲೇ ನಾವೇನು ಕೇಳ್ತಾ ಇದ್ದೀವಪ್ಪ ಅದನ್ನು, ಅಲ್ಲಿ ವಿಡಿಯೋಗಳನ್ನು ನಮಗೆ ಕೇಳ್ತಾ ಅದು ನೀವು ಕೊಡ್ತಾ ಇಲ್ಲ, ಏನು ನಡೀತಾ ಇದೆ, ಇಲ್ಲಿ ಗದ್ದಲ ಮಾಡ್ತಾಯಿದ್ರು. ಅದರಲ್ಲೂ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ವರ್ ಅವರು BJP ಅನುಕೂಲವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರಮುಖ ಆರೋಪ. ಇದನ್ನು ಚರ್ಚೆ ಮಾಡೋರು ಅಂದ್ಬಿಟ್ಟು ನಂತರ ಉಳಿದ್ವಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ. ಆದರೆ ಅದಕ್ಕೆ ಒಪ್ತಾರ ಆಡಳಿತಾರೂಢ ಪಕ್ಷದ BJP, ಅದರಲ್ಲೂ ಮುಖ್ಯ ಮೋದಿ ಸರ್ಕಾರ ಮೋಸ್ಟ್ಲಿ ಒಪ್ತಾರಿಲ್ಲ ಅಂತಲ್ಲ, ಯಾಕೆ ಒತ್ತಡ ಆ ರೀತಿ ಅದು. ಅದರಲ್ಲೂ ಮುಖ್ಯವಾಗಿ ಇವತ್ತು BJP ಒಂದು ರೀತಿಯಿಂದ ಇಕ್ಕಟ್ಟಿನ ಸಂದರ್ಭದಲ್ಲಿ ಅದಂತ. ಯಾಕಂದರೆ ಬಿಹಾರದಲ್ಲಿನೂ ಅಧಿಕಾರ ಹಿಡಿತು ಇಲ್ಲಂತಲ್ಲ, ಆದರೆ ಆ ಅಧಿಕಾರ ನಿಜವಾಗಿಯೂ ಎಷ್ಟು ದಿವಸ ಉಳಿತದೆ. ಮತ್ತು ಮೇಲಾಗೆ ಅಲ್ಲೇ ನಿತೀಶ್ ಕುಮಾರ ವಿಶೇಷವಾಗಿ ಅವ್ರು ಏನು ಮಾಡ್ತಾಯಿದ್ದಾರಪ್ಪ ಅಂದ್ರೆ BJP ವಿರೋಧಿಗಳ ಜೊತೆ ಸಂಪರ್ಕ ಹೆಚ್ಚು ಮಾಡ್ತಾಯಿದ್ದಾರೆ. ಇದೊಂದು ಗಾಬರಿ ಅವರಿಗಿದೆ. ಅದ್ರ ಜೊತೆಗೆ ಈಗ ಇದೊಂದು ಮಾಡುವಂಥದ್ದು ವಿಶೇಷ ಹೇಳಿ ನಿಮಗೆ SIR ಇದು ಬೇಕಾಗಿಲ್ಲಪ್ಪ, ಮುಂದೆ ಬರುತ್ತಿರೋ ಚುನಾವಣೆಗಳಲ್ಲಿ ಇದು ಬೇಕಾಗಿಲ್ಲ ಅನ್ನೋದು ವಿರೋಧಿಗಳ ಹಠ. ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ನೆಕ್ಸ್ಟ್ ಅದು ಉತ್ತರ ಪ್ರದೇಶ, ಮತ್ತು ಅದರ ನಂತರ ಏನಪ್ಪ ಅಂತಂದ್ರೆ ಈ ಮಮತಾ ಬ್ಯಾನರ್ಜಿ ಅವರ ವೆಸ್ಟ್ ಬೆಂಗಾಲ್, ಆಸಾಂ ಇಲ್ಲೆಲ್ಲ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಮಾಡಿದರೆ BJPಗೆ ಅನುಕೂಲ ಆಗುವಂಥದ್ದು ಆಗ್ತದೆ, ನಮಗಿಲ್ಲ ಅನ್ನೋದು ಸ್ಪಷ್ಟವಾದ ಆರೋಪ. ನಾವು ಮೊದಲು SIR